ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವ ಬೆಳೆಸುವ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಘಟ್ಟ ಅನ್ನುವಂಥದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ. ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, JDS ಆಗಲಿ, ಯಾಕೆಂದ್ರೆ ಈ ಗೊಂದಲಗಳು ಇಟ್ಕೊಂಡು ಚುನಾವಣೆ ಎದುರಿಸಲಿಕ್ಕಾಗಲ್ಲ. ಕಾಂಗ್ರೆಸ್ನಲ್ಲೂ ಬೆಳವಣಿಗೆಗಳಾಗುತ್ತೆ, ಬಿಜೆಪಿಯಲ್ಲೂ ಬೆಳವಣಿಗೆಗಳಾಗುತ್ತೆ, JDS ಅಲ್ಲೂ ಬೆಳವಣಿಗೆಗಳಾಗುತ್ತೆ. ಕಳೆದ 2025ರಲ್ಲಿ ಏನೇನೆಲ್ಲ ಇತ್ತ ಗೊಂದಲಗಳಿತ್ತಲ್ಲ, ಅವ್ರು ಯಾರು ಇವರು ಯಾರು, ಏನಾಗ್ಬೋದು ಏನಾಗುತ್ತೆ ಅಂತ, ಅವೆಲ್ಲವೂ ಇಲ್ಲ, ಇದಾಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಬೆಳವಣಿಗೆಗಳು ನಡೆಯುತ್ತೆ ಇಲ್ಲಿ ಇಂಡಿಕೇಶನ್. ಹಾಗಾಗಿ ಈ ನಾಯಕತ್ವ ವಿಷಯವನ್ನು ಬಗೆಹರಿಸಿಕೊಂಡವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯತ್ತ ಗಮನ ಕೇಂದ್ರೀಕರಿಸಿದ್ರು. ಈಗ ಮೊನ್ನೆ ನಡೆದಂಥ ಕೆಲವು ಚುನಾವಣೆಗಳು ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿಗಳಾಗಿ ಅಪ್ಗ್ರೇಡ್ ಆದಾಗಂತ ನಡೆದಿರೋ ಚುನಾವಣೆಯ ಫಲಿತಾಂಶ ಅವ್ರಿಗೊಂದಷ್ಟು ದೊಡ್ಡ ಕೋಡನ್ನು ಮೂಡಿಸಿದೆ. ಯಾಕೆಂದರೆ ದೊಡ್ಡ ಗೆಲುವು, ಸರ್ಕಾರದ ವಿರುದ್ಧ ಬಂದಿರುವಂಥ ಗೆಲುವು. ಬರೀ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಂತ ಗಮನ ಹರಿಸ್ತಾರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗಮನ ಹರಿಸ್ತಾರೆ, ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇದೆ, ದಾವಣಗೆರೆ ಮಹಾನಗರ ಪಾಲಿಕೆ ಚುನಾವಣೆಗಳು, ಎಲ್ಲ ಮಹಾನಗರ ಪಾಲಿಕೆ ಚುನಾವಣೆಗಳಿದೆ. ಖಂಡಿತ ಅವರಿಬ್ಬರು ಒಟ್ಟಾಗಿ ಹೋರಾಟ ಮಾಡಲ್ಲ. ಅವರು ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾರೆ, ಇವರು ಕೂಡ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋರಾಟ ಮಾಡ್ತಾರೆ. ಅಂದರೆ JDS ಎಲ್ಲಿ ಪ್ರಬಲವಾಗಿದೆ ಅಲ್ಲಿ ಯಾವ ಇಶ್ಯೂ ಬೇಕಾಗುತ್ತೋ ಆ ಇಶ್ಯೂವನ್ನು ಇಟ್ಕೊಂಡು JDS ಮತ್ತಷ್ಟು ಪ್ರಬಲ ಆಗಕ್ಕೆ ಹೋಗುತ್ತೆ. ನಿಮ್ಮ ಪ್ರಕಾರ BJPಗಿಂತ JDS ಸ್ವಲ್ಪ ಆಕ್ಟಿವ್ ಇದೆ ಅಂತ? ಆಕ್ಟಿವ್ ಆಗಿ ಸೌತ್ ಕರ್ನಾಟಕದಲ್ಲಿ ಮಾಡಲೇಬೇಕಾಗುತ್ತೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ನಾನು ಧರಣೀಶ್ ಪುಕ್ಕಿನಕೆರೆ. ಇವತ್ತಿನ politics.com ಕಾರ್ಯಕ್ರಮಕ್ಕೆ ಸ್ವಾಗತ. 2025ರಲ್ಲಿ ನಾನಾ ರೀತಿಯ ರಾಜಕೀಯ ಬೆಳವಣಿಗೆಗಳು ಆದವು ಕರ್ನಾಟಕ ರಾಜಕಾರಣದಲ್ಲಿ. ಆದರೆ ಯಾವೂ ಕೂಡ ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಎಲ್ಲ ಕಡೆ ಒಂದು ರೀತಿಯ ಅನಿಶ್ಚಿತತೆ ವಾತಾವರಣ ಕಂಡುಬಂತು. 2026ರಲ್ಲಿ ಹೇಗಾಗ್ಬೋದು ಕರ್ನಾಟಕದ ರಾಜಕಾರಣ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದರೆ 2025ರಲ್ಲಿ ನಡೆದಂಥ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನೋಡೋದಾದರೆ, ಸೊ ಈ 2026 ರಾಜಕಾರಣ ಹೇಗಾಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಟರಾಜ್ ಅವ್ರ ಜೊತೆಗೆ ನಾನು ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಧರಣೇಶ್. ಈಗ 2026ರಲ್ಲಿ ಕರ್ನಾಟಕದ ರಾಜಕಾರಣ ಯಾವ ಕಡೆ ಸಾಗ್ಬೋದು, ಹೇಗಾಗ್ಬೋದು ಅನ್ನುವಂಥ ಒಂದು ಕುತೂಹಲ ಇದೆ. ಯಾಕೆಂದರೆ 2025ರಲ್ಲಿ ನೋಡಿದ್ವಲ್ಲ, ಹೌದು, ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕಿತ್ತಾಟಕ್ಕೆ ಸಂಬಂಧಪಟ್ಟಂಗೆ ಭಾಳ ದೊಡ್ಡ ಬೆಳವಣಿಗೆಗಳೆಲ್ಲ ಆದವು. BJPನಲ್ಲೂ ಕೂಡ ಈ ಅಧ್ಯಕ್ಷಗಾದಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಚಲನಗಳಾದವು, ಯತ್ನಾಳ್ ಉಚ್ಚಾರಣೆ ಮಾಡಲಾಯಿತು, ಈ ಥರದ್ದೇನೇನೋ ಬೆಳವಣಿಗೆಗಳಾದವು. JDSನಲ್ಲಿ ಕುಮಾರಸ್ವಾಮಿಯವರ ಅನಾರೋಗ್ಯದಿಂದ ಹಿಡಿದು ಇನ್ನೇನು ಇವರು ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟೇ ಬಿಡ್ತಾರೆ ಅನ್ನೋ ಮಟ್ಟಿಗೆಲ್ಲ ಚರ್ಚೆಗಳು ನಡೆದು ಯಾವುದೂ ಕೂಡ ಫೈನಲ್ ಆಗಿಲ್ಲ. ಸೊ ಹಾಗಾಗಿ 2026ರ ರಾಜಕಾರಣ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ನೀವು ಹೇಳಿ. ಮೊದಲಿಗೆ ಕಾಂಗ್ರೆಸ್ನಲ್ಲಿ ಏನಾಗ್ಬೋದು? ಈ ನೀವಾಗಲೇ 3 ಪಕ್ಷಗಳು ಹೇಳಿದ್ರು, 3 ಪಕ್ಷಗಳಲ್ಲೂ ಒಂದು ಕಾಂಕ್ರೀಟ್ ಆದಂಥ ಒಂದು ಸ್ಪಷ್ಟವಾದಂಥ ನಿರ್ಧಾರಗಳು 2026ರಲ್ಲಿ ಆಗೇ ಆಗುತ್ತೆ. ಇನ್ನು ಕಾಂಗ್ರೆಸ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸರ್ಕಾರದ ದೃಷ್ಟಿಯಿಂದ ಗಮನಿಸೋದಾದರೆ ಸರ್ಕಾರ ಸ್ಟೇಬಲ್ ಆಗಿರುತ್ತೆ, ಸ್ಥಿರವಾದಂಥ ಸರ್ಕಾರ. ಇನ್ನೊಂದಷ್ಟು ಏನು ಅಂದರೆ, ಇಲ್ಲಿಯವರೆಗೆ ನಾವುಗಳೆಲ್ಲ ಯೋಚನೆ ಮಾಡಿದ್ದು ಮತ್ತು ಚರ್ಚೆ ಆಗಿದ್ದು ಗ್ಯಾರಂಟಿಗಳ ಕಾರಣಕ್ಕಾಗಿ ಅಭಿವೃದ್ಧಿ ಯೋಜನೆಗಳಾಗಲಿಲ್ಲ ಅಂತ ಶಾಸಕರು ಅಲ್ಲಲ್ಲಿ ಅಪಸ್ವರ ಎತ್ಕೊಂಡ್ರು, ಈ ಥರದ್ದೆಲ್ಲ ಆಯಿತು. ಈ 2.5 ವರ್ಷಗಳ ಅವಧಿಯಲ್ಲಿ ಎಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದೊಂದು ಸ್ಪಷ್ಟವಾದಂಥ ಚಿತ್ರಣ ಸಿಕ್ಕಿದೆ. ಹಾಗಾಗಿ ಅದಕ್ಕೆ ತೆಗೆದಿರಿಸಿ ಉಳಿದ ಹಣವನ್ನು ಅಭಿವೃದ್ಧಿಗೆ ಗಮನ ಹರಿಸಬೇಕಾಗುತ್ತೆ. ಮತ್ತು ಅದಕ್ಕಾಗಿ ರಿಸೋರ್ಸ್ ಯಾವ ರೀತಿಯಾದಂಥ ಮೊಬಿಲೈಸ್ ಮಾಡ್ಬೋದು ಅನ್ನೋಂಥ ರೀತಿಯಲ್ಲಿ ಹೊಸ ಮಾರ್ಗಗಳನ್ನ ಹುಡುಕೊಂಡಿದ್ದಾರೆ. ಹಾಗೆಯೇ ಕೇಂದ್ರ ಸರ್ಕಾರದ GST ಪಾಲಿಸಿ ಕೂಡ ಬದಲಾವಣೆ ಆಗಿದೆ. ಹೀಗಾಗಿ ರಾಜ್ಯದಲ್ಲಿ ಒಂದಷ್ಟು ಅಭಿವೃದ್ಧಿ ಯೋಜನೆಗಳನ್ನ ಕಾಣಬಹುದು ಅನ್ನೋಂಥದ್ದು ಒಂದು ಜನರಿಗೆ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಮಾಡಬಹುದು. ಅತ್ಯಂತ ಸಂತೋಷದ ವಿಷಯ ಅಂದರೆ, ಇಲ್ಲಿಯವರೆಗೆ ಏನು 2.5 ವರ್ಷಗಳಲ್ಲಿ ಏನಾಗಿರಲಿಲ್ಲ ಅವೆಲ್ಲವೂ ಬೆಂಗಳೂರಿನ ರಸ್ತೆಗಳು ಸುಧಾರಣೆ ಆಗುತ್ತೆ, ಗ್ರಾಮೀಣ ರಸ್ತೆಗಳು ಸುಧಾರಣೆ ಆಗ್ಬೋದು ಅನ್ನುವಂಥದ್ದು ನನ್ನ ನಿರೀಕ್ಷೆ ಇದೆ. ಹಾಗೆ ಕೆಲವಾರು ಯೋಜನೆಗಳು ಸ್ಪೀಡಪ್ ಆಗ್ತವೆ ಅಂತ, ಅಂದರೆ ಅನುದಾನದ ಈ ಕೊರತೆ ಈ ಥರದ್ದೆಲ್ಲ ಇತ್ತಲ್ಲ, ಅದರಿಂದ ಸ್ವಲ್ಪ ಹೊರಗಡೆ ಬರ್ತದೆ ಸರ್ಕಾರ ಅನ್ನುವಂಥದ್ದು. ಇದು ಸರ್ಕಾರದ ದೃಷ್ಟಿಯಲ್ಲಿ. ಇನ್ನು ರಾಜಕೀಯವಾಗಿ ಹೇಳೋದು ಅಂತಂದರೆ, ಈಗಾಗಲೇ ನಡೀತಾ ಇದೆ ಅಧಿಕಾರ ಹಸ್ತಾಂತರದ ವಿಚಾರ. ಅಧಿಕಾರದ ಹಸ್ತಾಂತರದ ವಿಚಾರ ಕೂಡ ಒಂದು ತಾರ್ಕಿಕ ಅಂತ್ಯ ಆಗೇ ಆಗುತ್ತೆ. ಅದಕ್ಕೆ ಇದು ಅಥವಾ ಅದು ಯಾವುದಾದ್ರೂ ಒಂದು ಸ್ಪಷ್ಟವಾದಂಥ ನಿರ್ಧಾರ ಹೈಕಮಾಂಡ್ ತಗೊಳ್ಳುತ್ತೆ. ಬಹುಶಃ ಹೈಕಮಾಂಡ್ನ ಅಂತ ಇಕ್ಕಟ್ಟಿಗೆ ಈ ರಾಜ್ಯ ನಾಯಕರು ಸಿಲುಕಿಸ್ಬಿಡ್ತಾರೆ ಅನ್ಸುತ್ತೆ. ಈಗ ಆಲ್ರೆಡಿ ಆ ಹಂತದಲ್ಲಿದೆ. ಹಾಗಾಗಿ 2026 ಅನ್ನೋಂಥದ್ದು ಒಂದು ಸ್ಪಷ್ಟವಾದಂಥ ನಿರ್ಧಾರ. ಸಿದ್ದರಾಮಯ್ಯ ಅವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಪೂರ್ಣಗೊಳಿಸ್ತಾರೆ, ಹೌದು. ಅಥವಾ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ತ್ಯಾಗ ಮಾಡ್ತಾರೆ, ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥದ್ದು ಒಂದು. ಈ ಎರಡರಲ್ಲೂ ಒಂದು ನಿರ್ಧಾರ, ಎರಡರಲ್ಲಿ ಯಾವುದಾದ್ರೂ ಒಂದು ನಿರ್ಧಾರ ಸ್ಪಷ್ಟವಾಗಿ ಹೊರಬಂದೇ ಬರುತ್ತೆ. ಹಾಗಾಗಿ ಇದು ಕಾಂಗ್ರೆಸ್ಸಿನ ದೃಷ್ಟಿಯಿಂದ ಅದು ಆ ಮಟ್ಟಕ್ಕೆ. ಅದರ ಜೊತೆಗೆ ಈ ವರ್ಷ
ಮುಂದೆ ಬರುವಂಥ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗೆ ರಿಹರ್ಸಲ್ ಶುರುವಾಗುತ್ತೆ ಅಂತ. ಅಂದರೆ ನಾವೀಗೇನು ಹೇಳ್ತೀರೋ ಪ್ರಾಕ್ಟೀಸ್ ಮಾಡ್ತಾರಲ್ಲ ಆ ಥರದಲ್ಲಿ. ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆಯುತ್ತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದು ಈಗ ಗ್ರೇಟರ್ ಬೆಂಗಳೂರು ಆಗಿ 5 ಮಹಾನಗರ ಪಾಲಿಕೆಗಳಾಗಿದೆಯಲ್ಲ, 5 ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಯುತ್ತೆ. BBMP ಚುನಾವಣೆ ನಡೆದು ದಶಕಗಳು ಕಳೆದಿದೆ. ಹಾಗಾಗಿ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟ ಹಾಗೆ ರಿಸರ್ವೇಷನ್ನು ಬೇರೆ ಬೇರೆ ಗೊಂದಲಗಳ ಕಾರಣಕ್ಕಾಗಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಆಗಿಲ್ಲ, ಅವುಗಳಾಗುತ್ತೆ. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗುತ್ತೆ. ನಿಮಗೆ ನೋಡಿ ಧರಣೇಶ್, ಈ ಏನು ಬಜೆಟ್ ಅಧಿವೇಶನ ಮುಗಿದ ಕೂಡಲೇ ಸಾಲಾಗಿ ಚುನಾವಣೆಗಳು ಬರುತ್ತೆ. ಒಂದು ವಿಧಾನ ಪರಿಷತ್ ಚುನಾವಣೆ, ಶಿಕ್ಷಕರು ಮತ್ತು ಪದವೀಧರರ ಕ್ಷೇತ್ರ ದ್ವೈವಾರ್ಷಿಕ ಚುನಾವಣೆ ನಡೆಯುತ್ತೆ. ಈ ಸಾಲು ಚುನಾವಣೆಗಳು ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪರಿಣಾಮ ಬೀರೋ ಸಾಧ್ಯತೆ? ಅಷ್ಟರಲ್ಲಿ ಮುಗಿದು ಬಿಡ್ತಿದ್ದು. ನನಗೆ ಗೊತ್ತಿರುವಾಗ ಈ ನಾಯಕತ್ವ ಗೊಂದಲ ಅನ್ನುವಂಥದ್ದು ಈ ಚುನಾವಣೆಗೆ ಮುನ್ನ ಬಗೆಹರಿಯುತ್ತೆ, ಆ ಕಾಂಗ್ರೆಸ್ಸಿನ ದೃಷ್ಟಿಯಿಂದ ಬಗೆಹರಿಯುತ್ತೆ. ಹಾಗಾಗಿ ಎಲ್ಲದಕ್ಕೂ ಇಂಟರ್ಲಿಂಕ್ ಇದು. ಈ ಚುನಾವಣೆಗಳಿದಾವಲ್ಲ, ಈ ಚುನಾವಣೆಗಳು ಒಂದು ವಿಧಾನ ಪರಿಷತ್ತಿನ ದ್ವೈವಾರ್ಷಿಕ ಚುನಾವಣೆ, ಅದ್ರ ಜೊತೆಗೆ ಬರುವಂಥ ವಿಧಾನ ಪರಿಷತ್ನ ನಾಮಕರಣ ಮತ್ತು ವಿಧಾನಸಭೆಯಿಂದ ಆಯ್ಕೆಯಾಗುವಂಥದ್ದು, ಮತ್ತು ರಾಜ್ಯಸಭಾ ಚುನಾವಣೆ, ಇದು ದೊಡ್ಡ ಚುನಾವಣೆಗಳು. ಅದಾದ ನಂತರದಲ್ಲಿ ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವ ಬೆಳೆಸುವ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಘಟ್ಟ ಅನ್ನುವಂಥದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ. ಆ ಚುನಾವಣೆಯು ನಡೆಯುತ್ತೆ. ಹಾಗಾಗಿ ಮೂರೂ ರಾಜಕೀಯ ಪಕ್ಷಗಳಿಗೆ ಗೊಂದಲಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಇದೊಂದು ರೈಟ್ ಟೈಮ್ ಅಂತ. ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ. ಯಾಕೆಂದರೆ ಈ ಗೊಂದಲಗಳ ಇಟ್ಕೊಂಡು ಚುನಾವಣೆ ಎದುರಿಸಲಿಕ್ಕಾಗಲ್ಲ. ಈ ಚುನಾವಣೆ ಮುಂಬರುವ ಈ ಚುನಾವಣೆಗಳಿದಾವಲ್ಲ, ಈ ಚುನಾವಣೆಗಳು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಮುಂಬರುವ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ. ವಿಧಾನಸಭೆ ಚುನಾವಣೆ ಮೊದಲು ಬರುತ್ತೆ, ನಂತರ ಲೋಕಸಭಾ ಚುನಾವಣೆಗೆ. ಹಾಗಾಗಿ ಆ ಸ್ಟೆಪ್ಪಿಂಗ್ ಸ್ಟೋನ್ ಆಗಿರುವಂಥ ಚುನಾವಣೆಯನ್ನು ಹೆಚ್ಚು ಗಮನವಿಟ್ಟು ಮಾಡ್ತಾರೆ. ಹಾಗಾಗಿ ಹೆಚ್ಚು ಸ್ಥಾನವನ್ನು ಗಳಿಸಬೇಕು ಅಂತ ಮೂರೂ ಪಕ್ಷಗಳು ಪ್ರಯತ್ನ ನಡೆಯುತ್ತೆ. ಹಾಗಾಗಿ ಈ ಮೂರು ಪಕ್ಷಗಳಿಗೆ ಆಸಿಡ್ ಟೆಸ್ಟ್ ಅದು. ಆ ಕಾರಣಕ್ಕಾಗಿ ಗೊಂದಲಗಳು ಬಗೆಹರಿಯುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗುತ್ತೆ ಧರಣೇಶ್. ಸರಿ, ಬಟ್ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸ್ತಾರಾ, DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರಾ ಅನ್ನುವಂಥ ಭಾಳ ದೊಡ್ಡ ಪ್ರಶ್ನೆಗಳಿದಾವಲ್ಲ. ಇದು ಓಕೆ, ಹೈಕಮಾಂಡು ಇಂಟರ್ವ್ಯೂನ್ ಆಗಲೇಬೇಕಾಗತ್ತೆ, ಓಕೆ. ಆದರೆ ಈಗ ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ ಅವರ ಪಾಳೆಯ ಅಥವಾ ಅವರು ಅಧಿಕಾರ ಪಡ್ಕೊಳ್ಳುವ ತಂತ್ರಗಾರಿಕೆಯ ಭಾಗವಾಗಿ ಅಥವಾ ಪ್ರಯತ್ನದ ಭಾಗವಾಗಿ ಸ್ಫೋಟಗೊಳ್ಳುವಂಥ ಸಾಧ್ಯತೆಗಳೇನಾದರೂ ಇರ್ತಾವ? ಅಲ್ಲ, ಹೇಳಲಿಕ್ಕಾಗಲ್ಲ. ಆದರೆ ನಾನು ಹೇಳೋದು ಅಂಥ ದೊಡ್ಡ ಮಟ್ಟದ ಒಂದೇನೋ ಭಾರಿ ದೊಡ್ಡ ಮಟ್ಟದ ವಿಪ್ಲವ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳಲ್ಲ. ಬಟ್ ಬದಲಾವಣೆಗಳಾಗುತ್ತೆ. ಅಡ್ಜಸ್ಟ್ಮೆಂಟ್ ಆದರೂ ಆಗ್ಬೋದು, ಅಡ್ಜಸ್ಟ್ಮೆಂಟ್ ಆಗೇ ಹೋಗ್ಬೋದು. ಅಥವಾ ಇಲ್ಲ, ಸಿದ್ದರಾಮಯ್ಯ ಅವರು ನನ್ನ ಬಜೆಟ್ ಮುಗಿತು ಸಾಕು ನೀನು ಅಧಿಕಾರ ಮಾಡುವಂಥ ಗೊಂದಲಗಳು ಇತ್ಯರ್ಥ ಆಗುತ್ತೆ. ಅವರ ಎಲ್ಲರ ಟಾರ್ಗೆಟ್ ಏನಾಗುತ್ತೆ ಅಂದರೆ ಚುನಾವಣೆ ಆಗುತ್ತೆ. ಹಾಗಾಗಿ ಎಲ್ಲರ ಗಮನವೂ ಚುನಾವಣೆ ಆಗಿರೋದ್ರಿಂದ ಇಂತಹ ಗೊಂದಲಗಳಿಗೆ ಅವಕಾಶ ಇರಲ್ಲ. ಚುನಾವಣೆ ಮುಗಿದ ನಂತರ ಇದೆಯಲ್ಲ, ಆ ನಂತರದಲ್ಲಿ ದೊಡ್ಡ ಇದಂತೂ ಹಾಗೆ ಹಂಗಾಮ ಅಂತೂ ಹಾಗೆ ಆಗುತ್ತೆ, ಕಾಂಗ್ರೆಸ್ ಪಕ್ಷದಲ್ಲಾಗಲಿ ಇನ್ನೊಂದರಲ್ಲಾಗಲಿ. ಯಾಕೆಂದರೆ ಅದ್ರ ಫಲಿತಾಂಶ ಬಂದಿರುತ್ತೆ, ಅದ್ರ ವಿಶ್ಲೇಷಣೆಗಳಾಗುತ್ತೆ, ಹೊಸ ನಾಯಕತ್ವ ಹೊಣೆಯನ್ನು ಕಟ್ಟುವಂಥದ್ದು ನಡೆಯುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಇತ್ಯರ್ಥ ಆಗುತ್ತೆ. KPCC ಹೊಸ ಅಧ್ಯಕ್ಷರು ಬರ್ಬೋದು, ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಮಾತ್ರ ಇಲ್ಲ, ಜೊತೆಗೆ KPCC ಅಧ್ಯಕ್ಷರ ಗಾದಿ ಬದಲಾವಣೆ ವಿಷಯ ಕೂಡ ತಳುಕಾಕೊಂಡಿದೆ. ಇದೊಂಥರ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಮುಖ್ಯಮಂತ್ರಿ ಬದಲಾವಣೆ ಆಯಿತು ಅಂದರೆ KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರೆ. ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ಆಗಿಲ್ಲ ಅಂದ್ರೆ KPCC ಅಧ್ಯಕ್ಷರು ಬದಲಾವಣೆ ಆಗಿರಲ್ಲ. ಹೀಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಥಾಸ್ಥಿತಿ ಮುಂದುವರಿಯುತ್ತೆ. ಎಲ್ಲರ ಟಾರ್ಗೆಟ್ ಚುನಾವಣೆ ಆಗುತ್ತೆ. ಹಾಗೆ BJPಯಲ್ಲಿ ಒಂದು ಇಲ್ಲಿರುವ ಗೊಂದಲ ಏನಾಗುತ್ತೆ ಅಂದರೆ, ಈ ಚುನಾವಣೆಗಳು ಬಂದಿದೆಯಲ್ಲ, ಇಲ್ಲಿವರೆಗೆ ವಿಜೇಂದ್ರ ನಾಯಕತ್ವ ಬೇಡ ಅನ್ನುವಂಥವ್ರು ಇದ್ದಾರಲ್ಲ, ಅವರೆಲ್ಲರೂ ಸುಮ್ಮನೆ ಕೂರ್ತಾರೆ. ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಈಗಾಗಲೇ ಒಂದು ಹೊಸ ವಾದ ಬಂದಿದೆ, ಅವರು 3 ವರ್ಷ ಅವಧಿಯನ್ನು ಪೂರ್ಣಗೊಳಿಸಲಿ ಅಂತ. ಆ ಅವಧಿಯನ್ನು ಪೂರ್ಣಗೊಳಿಸ್ಲಿಕ್ಕೆ ಬೀಳ್ತಾರೆ. 2026 ಮುಗಿದೋಗ್ಬಿಡುತ್ತೆ. ಹಾಗಾಗಿ ಅದೇನೂ ಆಗಲ್ಲ. ಆದರೆ JDSನಲ್ಲಿ ಒಂದು ಹೊಸ ನಾಯಕತ್ವ ಬರಲಿಕ್ಕೆ ಒಂದು ಅವಕಾಶ ಆಗ್ಬೋದಾ ಅಂತ ಕುಮಾರಸ್ವಾಮಿ ಅವರೇ ಒಂದು ವೇಳೆ ತಮ್ಮ ಪುತ್ರನಿಗಾದರೂ ಪಟ್ಟ ಕಟ್ಬೋದು, ಅಥವಾ ಇನ್ನೊಬ್ಬರಿಗೆ ಯಾರಿಗಾದರೂ ಸಮರ್ಥರಿಗೆ ಕೊಡ್ಬೋದು. ಹಾಗಾಗಿ JDS ಕೂಡ ಒಂದಷ್ಟು ಶೈನ್ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಈಗಾಗಲೇ ಹೇಳಿದ್ದಾರೆ ದೇವೇಗೌಡರು, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಅಂದರೆ ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನೋಂಥದ್ದು ಈಗಾಗಲೇ ಇದೆ ಲೋಕಲ್ ಬಾಡಿ ಎಲೆಕ್ಷನನ್ನು. ಹಾಗಾಗಿ ಮೂರೂ ರಾಜಕೀಯ ಪಕ್ಷಗಳು ಅತ್ಯಂತ ಗಂಭೀರವಾಗಿ ಬೆಳವಣಿಗೆಗಳನ್ನ ಗಮನಿಸಿವೆ. ಹಾಗಾಗಿ ಅದರ ಆಧಾರದಲ್ಲೇ ಚಟುವಟಿಕೆಗಳನ್ನ ಮಾಡ್ತಾರೆ. ಕಾಂಗ್ರೆಸ್ನಲ್ಲೂ ಬೆಳವಣಿಗೆಗಳಾಗುತ್ತೆ, BJPಯಲ್ಲೂ ಬೆಳವಣಿಗೆಗಳಾಗುತ್ತೆ, JDSಲ್ಲೂ ಬೆಳವಣಿಗೆಗಳಾಗುತ್ತೆ. ಕಳೆದ 2025ರಲ್ಲಿ ಏನೇನೆಲ್ಲ ಇತ್ತ ಗೊಂದಲಗಳಿತ್ತಲ್ಲ, ಅವ್ರು ಯಾರು ಇವರು ಯಾರು, ಏನಾಗ್ಬೋದು ಏನಾಗುತ್ತೆ ಅಂತ, ಅವೆಲ್ಲವೂ ಇಲ್ಲ, ಇದಾಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಬೆಳವಣಿಗೆಗಳು ನಡೆಯುತ್ತೆ. ಸರ್ಕಾರ ಒಟ್ಟು ಜನರು ಖುಷಿಯಾಗುವಂಥ ವಿಷಯ ಏನು ಅಂತ ಹೇಳಿದ್ರೆ, ಸರ್ಕಾರ ಒಂದು ಉತ್ತಮವಾದಂಥ ಅಭಿವೃದ್ಧಿ ಯೋಜನೆಗಳನ್ನು ನಿರೀಕ್ಷೆ ಮಾಡ್ಬೋದಾಗುತ್ತೆ. ಇನ್ನು ಈ ಚುನಾವಣೆಗಳು ಬರ್ತಾ ಇರೋದ್ರಿಂದ
ಏನು ಸೆಕೆಂಡ್ ಲೈನ್ ಲೀಡರ್ಶಿಪ್ ಅಂತ ಐತಲ್ಲ, ಸ್ಥಳೀಯ ಮಟ್ಟದ ನಾಯಕತ್ವ, ಆ ನಾಯಕತ್ವ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆಂದರೆ ಇಲ್ಲಿವರೆಗೆ ಚುನಾವಣೆ ನಡೆದಿಲ್ಲ. ಆಗಾಗಲೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅವಧಿ ಮುಗಿದು, ಒಂದು ಅವಧಿ ಮುಗಿದು ಎರಡನೇ ಅವಧಿ ಹತ್ತತ್ರಕ್ಕೆ ಬರ್ತಾ ಇದೆ. ಹೀಗಿರುವಂಥ ಸಮಯದಲ್ಲಿ ಅವಕ್ಕೆಲ್ಲವಕ್ಕೂ ಒಂದು ಉತ್ತರ ಸಿಗುತ್ತೆ ಇದರಲ್ಲಿ. ಈಗ ನೀವೊಂದು ಮಾತು ಹೇಳಿದ್ರಿ, ಸರ್ಕಾರ ಚೆನ್ನಾಗಿ ನಡೀಬೇಕು ಅನ್ನೋದು ಜನರ ಆಶಯ, ಜನರ ನಿರೀಕ್ಷೆ ಅಂತ. ಈಗ ಹಂಗಾಗಬೇಕು ಅಂತಂದರೆ ಪ್ರತಿಪಕ್ಷಗಳು ಕೂಡ ಅಷ್ಟೇ ಸಮರ್ಥವಾಗಿರ್ಬೇಕು. ಹೌದಾ? ಅದರಲ್ಲೂ ಮುಖ್ಯವಾಗಿ ಈಗ ರಾಜ್ಯದಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಬಿ ಜೆ ಪಿ ಕಾಂಗ್ರೆಸ್ನವ್ರು ಕಿತ್ತಾಡ್ತಾರೆ ಅಂದರೆ ಅದಕ್ಕೊಂದು ಅರ್ಥ ಇದೆ. ಏನಪ್ಪ ಅಂದರೆ ಅವರು ಅಧಿಕಾರದಲ್ಲಿದ್ದಾರೆ, ಅಧಿಕಾರಕ್ಕೋಸ್ಕರ ಹಿಂಗೆ ಕಿತ್ತಾಡೋದು ಸಹಜ ರಾಜಕಾರಣದಲ್ಲಿ. ಬಟ್ BJP 2023ರಲ್ಲಿ ಭಾಳ ಹೀನಾಯವಾಗಿ ಸೋಲ್ತು, ಆದರೂ ಕೂಡ ಕಿತ್ತಾಟ ನಿಂತಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳನ್ನ ಉಚ್ಚಾಟನೆ ಮಾಡಲಾಯಿತು, ಮತ್ತು ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರನ್ನ ಉಚ್ಚಾಟನೆ ಮಾಡಲಾಯಿತು, ಆದರೂ ಕೂಡ ಕಿತ್ತಾಟ ನಿಂತಿಲ್ಲ, ಶೀತಲ ಸಮರ ತಣ್ಣಗಾಗಿಲ್ಲ. ಸೊ ಈಗ 2026ರಲ್ಲಿ BJPನಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತೀರಾ? ಅಲ್ಲ, ಸರಿ ಹೋಗುತ್ತೆ ಅಂತ ಹೇಳಲ್ಲ. BJPಯಲ್ಲಿ ಏನು ಇಲ್ಲಿವರೆಗೆ ಇತ್ತಲ್ಲದೋ ಈ ಅನಿಶ್ಚಿತತೆ, ಗೊಂದಲ, ಏನು ಲೀಡರ್ಶಿಪ್ ಯಾರಾಗ್ಬೋದು, ಅವರು ಇವರು, ಅದು ಯಾವುದೂ ಇರಲ್ಲ. ಪಕ್ಷಕ್ಕೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ, ಹೊಸದಾಗಿ ಪಕ್ಷದ ರಾಜ್ಯಾಧ್ಯಕ್ಷರು ಆಯ್ಕೆ ಆಗಬಹುದು, ಅಥವಾ ಇವರ ಮುಂದುವರಿಬಹುದು. ಹಾಗಾಗಿ ಇವ್ರನ್ನ ಬದಲಾಯಿಸಬೇಕು, ಇನ್ನೇನೋ ಮಾಡಬೇಕು ಅನ್ನೋ ಗೊಂದಲ ಇರುತ್ತಲ್ಲ, ಆ ಗೊಂದಲ ಮುಗಿದಾಗಿದೆ. ಅಂದರೆ ಈಗಾಗಲೇ ನಮ್ಗೆ ಅವ್ರು ಇಂಡಿಕೇಶನ್ ಕೊಟ್ಟಿದ್ದಾರೆ. ನಿಮಗೆ ಕೋಗಿಲು ಬಡಾವಣೆ ನಿವಾಸಿಗಳ ಹೋರಾಟ, BJP ಸಂಘಟನಾತ್ಮಕ ಹೋರಾಟ ನಡೆಸುವ ಮೂಲಕ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಇಲ್ಲಿ ಇಂಡಿಕೇಶನ್. ಹಾಗಾಗಿ ಈ ನಾಯಕತ್ವ ವಿಷಯವನ್ನು ಬಗೆಹರಿಸಿಕೊಂಡವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯತ್ತ ಗಮನ ಕೇಂದ್ರೀಕರಿಸಿದ್ರು. ಈಗ ಮೊನ್ನೆ ನಡೆದಂಥ ಕೆಲವು ಚುನಾವಣೆಗಳು, ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿಗಳಾಗಿ ಅಪ್ಗ್ರೇಡ್ ಆದಾಗಂತ ನಡೆದಿರುವಂಥ ಚುನಾವಣೆಯ ಫಲಿತಾಂಶ ಅವ್ರಿಗೊಂದಷ್ಟು ದೊಡ್ಡ ಕೋಡನ್ನು ಮೂಡಿಸಿದೆ. ಯಾಕೆಂದರೆ ದೊಡ್ಡ ಗೆಲುವು, ಸರ್ಕಾರದ ವಿರುದ್ಧ ಬಂದಿರುವಂಥ ಗೆಲುವು. ಇದನ್ನ ಇಟ್ಕೊಂಡ್ರ ಹಿನ್ನೆಲೆಯಲ್ಲಿ ಅವರು ಈ ಸಣ್ಣ ಪುಟ್ಟ ಗೊಂದಲಗಳು, ಅಧ್ಯಕ್ಷ ಅವರಾಗಬೇಕಾ, ಪ್ರತಿಪಕ್ಷ ನಾಯಕರು ಇವರೇ ಆಗಬೇಕಾ, ಹೊಂದಾಣಿಕೆ ರಾಜಕಾರಣ, ಇವನ್ನೆಲ್ಲನವನ್ನು ಮರೆತು ಬರೀ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಂತ ಗಮನ ಹರಿಸ್ತಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗಮನ ಹರಿಸ್ತಾರೆ. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇದೆ, ದಾವಣಗೆರೆ ಮಹಾನಗರ ಪಾಲಿಕೆ ಚುನಾವಣೆಗಳು, ಎಲ್ಲ ಮಹಾನಗರ ಪಾಲಿಕೆ ಚುನಾವಣೆಗಳಿದೆ. ಹಾಗಾಗಿ ಅವರು ಅಲ್ಲಿ ಬೇರುಗಳನ್ನ ಗಟ್ಟಿ ಮಾಡಿಕೊಳ್ಳೋ ದೃಷ್ಟಿಯಿಂದ ಆ ಚುನಾವಣೆಗಳೇ ಅತ್ಯಂತ ಇಂಪಾರ್ಟೆಂಟ್. ಹಾಗಾಗಿ ಈ ಒಳಜಗಳವನ್ನು ಮರೆತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರ ಬೆಂಬಲಿಗರಿಗೆ ಟಿಕೆಟ್ ಕೊಟ್ಕೊಂಡು ಅವ್ರನ್ನ ಗೆಲ್ಲಿಸ್ಕೊಂಡು ತಮ್ಮ ಬುಡವನ್ನು ಗಟ್ಟಿ ಮಾಡ್ಕೊಳ್ಳುವಂಥ ಪ್ರಯತ್ನ ನಡೆಸ್ತಾರೆ. ಹಾಗಾಗಿ ಈ ಗೊಂದಲಗಳಿಗೆ ಅವಕಾಶ ಇರಲ್ಲ ಅಂತ ನನ್ನೊಂದು ಖಚಿತವಾದ. ನೋಡಿ, BJP ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡೋದು ಬೇರೆ. ಈಗ ಅದು ಮೈತ್ರಿ ಪಕ್ಷ JDS ಅನ್ನು ಸೇರಿಸ್ಕೊಂಡು ಕೂಡ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೂ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಮುಂದಿನ ವಿಧಾನಸಭಾ ಚುನಾವಣೆನ ನಾವು ಜೊತೆಯಾಗಿ ಎದುರಿಸ್ತೀವಿ ಅಂತ BJP ನಾಯಕರು ಹೇಳಿದ್ದಾರೆ, JDS ನಾಯಕರು ಹೇಳಿದ್ದಾರೆ. ಸೊ ಜಂಟಿಯಾಗಿ ಹೋರಾಟ ಕೂಡ ಮಾಡಬೇಕಾಗತ್ತೆ. ಸಂಘಟನೆಗಳನ್ನು ಬೇರೆ ಆ ಪಕ್ಷಗಳು ಪ್ರತ್ಯೇಕವಾಗಿ ಮಾಡ್ಬೋದು, ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು, ಪ್ರತಿಭಟನೆಯನ್ನು ರೂಪಿಸಬೇಕು, ಜನಾಭಿಪ್ರಾಯವನ್ನು ರೂಪಿಸಬೇಕು ಅಂತಂದರೆ ಜೊತೆಯಾಗಿ ಹೋಗಬೇಕಾಗತ್ತೆ. 2025ರಲ್ಲಿ ನೋಡಿದ್ರೆ ಅಂಥ ಪ್ರಯತ್ನಗಳಾಗಿದ್ದ ಉದಾಹರಣೆಗಳು ಇಲ್ಲ, ಇಲ್ಲೊಂದು ಅಷ್ಟು ಬಿಟ್ಟರೆ. 2026ರಲ್ಲಿ ಆ ಚಾನ್ಸಸ್ ಇದೆಯಾ? ಖಂಡಿತ ಇಲ್ಲ. 2025ರಲ್ಲಿ ಆಯ್ತಲ್ಲ, ಅದೇ ಥರದ್ದು ಇರುತ್ತೆ. ಇಲ್ಲೊಂದು ಆದರೆ ಆಗ್ಬೋದು, ಇಲ್ಲಾಂದರೆ ಶಾಸನ ಸಭೆಯಲ್ಲಿ ಒಟ್ಟಾಗಿ ಇಬ್ಬರು ಕೂಡ ಹೋರಾಟ ಮಾಡ್ಬೋದು. ಬಿಟ್ಟರೆ ವಿಧಾನಸಭೆಯ ಹೊರಗಡೆ ಖಂಡಿತ ಅವರಿಬ್ಬರು ಒಟ್ಟಾಗಿ ಹೋರಾಟ ಮಾಡಲ್ಲ. ಅವರು ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾರೆ, ಇವರು ಕೂಡ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋರಾಟ ಮಾಡ್ತಾರೆ. ನೀವು ಮೊನ್ನೆ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು, ಅತ್ಯಂತ ಕರ್ನಾಟಕದ ಅಥವಾ ದೇಶದ ಅತ್ಯಂತ ಮುತ್ಸದ್ದಿ ರಾಜಕಾರಣಿ ಅಂತಲೇ ಪರಿಗಣಿಸಲ್ಪಟ್ಟಿರುವಂಥವ್ರು. ಅವರೇನು ಸುಮ್ಮನೆ ಹೇಳಲಿಲ್ಲ. ನಮ್ಮದು ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸ್ಥಳೀಯ ಸಂಸ್ಥೆಗಳದ್ದು ಓಕೆ, ಅವ್ರ ಜೊತೆ ನಿಜ ಕಾರ್ಯಕರ್ತರು. ವಿಧಾನಸಭೆ ಚುನಾವಣೆ ಬಗ್ಗೆ ಈಗಲೂ ಯಾರೂ ಚರ್ಚೆ ಮಾಡಿಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ಏನು ಬೇಕಾದರೂ ಆಗ್ಬೋದು, ಇವ್ರು ಒಟ್ಟಾಗಿ ಆದರೂ ಹೋಗ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಿ ಆದರೂ ಹೋಗ್ಬೋದು, ಈಗಲೇ ಏನು ಹೇಳಲಿಕ್ಕಾಗಲ್ಲ. ಆದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾರ ಸ್ಟ್ರೆಂತ್ ಏನು ಅಂತ ಗೊತ್ತಾಗೋ ದೃಷ್ಟಿಯಲ್ಲಿ. ಹಾಗಾಗಿ JDS BJP ಜೊತೆ ನಾವೇನೋ ಹೋಯ್ತು, ನಾರಿನ ಜೊತೆ ಇದು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಅನ್ನೋ ಆ ಲೆಕ್ಕದಲ್ಲಿಲ್ಲ, ಅಥವಾ BJP ಕೂಡ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಲೆಕ್ಕದಲ್ಲಿಲ್ಲ. ಅಲ್ಲಲ್ಲ, ಈಗ ಕೇಂದ್ರ ಸರ್ಕಾರದಲ್ಲಿ ಮೈತ್ರಿ ಮಾಡ್ಕೊಂಡಿದಾರಲ್ಲ, ಇರ್ತಾರೆ. ಅಲ್ಲಲ್ಲ, ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರತ್ಯೇಕವಾಗಿ ಕ್ಯಾಂಡಿಡೇಟ್ಗಳು ಆಗ್ತಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಕೆಲವು ಕಡೆನಾದರೂ ಫ್ರೆಂಡ್ಲಿ ಫೈಟ್ ಮಾಡಬೇಕಾಗತ್ತಲ್ವ? ಅಲ್ಲ, ಕೆಲವು ಕಡೆ ಹಾಗೆ ಆಗುತ್ತೆ, ಅದನ್ನೇನು ಸ್ವಾಭಾವಿಕ. ಕೆಲವು ಕಡೆ ಕ್ಯಾಂಡಿಡೇಟ್ ಇಲ್ಲ ಅಂತಂದಾಗ ಅವ್ರು ಅನಿವಾರ್ಯವಾಗಿ ಸ್ಪರ್ಧೆ ಮಾಡಲ್ಲ, ಇವರು ಸಪೋರ್ಟ್ ಮಾಡ್ತಾರೆ. ಇಲ್ಲೂ ಕೂಡ ಆಗುತ್ತೆ, ಅದೇನಂತ ದೊಡ್ಡ ಪರಿಣಾಮವನ್ನು ಬೀರಲ್ಲ. ಈಗ ನೀವು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂಥ ಚುನಾವಣೆ ನೀವು ಗಮನಿಸ್ಬೋದು. ಅಲ್ಲಿ ಅಗಾಡಿ ಪಕ್ಷಗಳು ಕೂಡ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಾವೆ. ಸರ್ಕಾರದಲ್ಲಿರುವಂಥ ಪಕ್ಷಗಳು ಕೂಡ BJP, ಶಿವಸೇನೆ ಮತ್ತು NCP ಸಪ್ರೇಟ್ ಸ್ಪರ್ಧೆ ಮಾಡಿದ್ದಾವೆ. ಮೊನ್ನೆ ನಡೆದಂಥ ಕೆಲವು ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಅವರು ಗೆದ್ದುಕೊಂಡಿರುವಂಥದ್ದು. ಆನಂತರ ಒಟ್ಟಾಗಿ ಅಧಿಕಾರ ಮಾಡೋದು ಇದ್ದೇ ಇರುತ್ತೆ. ಆದರೆ ಅವರು ಲೋಕಲಿ ಲೀಡರ್ಶಿಪ್ ಬೆಳೆಸಬೇಕಾಗತ್ತಲ್ಲ, ಕಾರ್ಯಕರ್ತರು ಬೆಳಿಬೇಕಾಗತ್ತಲ್ಲ, ನಮ್ಮದೇ ಓಟ್ ಅಂತ ಗುರುತಿಸ್ಕೊಳ್ಬೇಕಾಗತ್ತಲ್ಲ. ಆ ಕಾರಣಕ್ಕಾಗಿ ಅವರು ಇಂಡಿಪೆಂಡೆಂಟ್ ಆಗಿ ಹೋಗ್ತೀನಿ ಅಂತ ಹೇಳಿರುವಂಥದ್ದು. ಅದೇ ಕಾರಣಕ್ಕಾಗಿ ಅವರು ಪ್ರತ್ಯೇಕವಾದಂಥ ಹೋರಾಟವನ್ನು ಮಾಡ್ತಾರೆ. ಅಂದರೆ JDS ಎಲ್ಲಿ
ಪ್ರಬಲವಾಗಿದೆ. ಅಲ್ಲಿ ಯಾವ ಇಶ್ಯೂ ಬೇಕಾಗುತ್ತೋ ಆ ಇಶ್ಯೂವನ್ನು ಇಟ್ಕೊಂಡು JDS ಮತ್ತಷ್ಟು ಪ್ರಬಲ ಆಗಕ್ಕೆ ಹೋಗುತ್ತೆ. ನಿಮ್ಗೆ ಇಲ್ಲಿ ಯಾವುದೋ ಒಂದು ಜಿಲ್ಲೆನಲ್ಲಿ JDS ಅಲ್ಲಿ ಅಸ್ತಿತ್ವದಲ್ಲೇ, ಈಗ ಕರಾವಳಿ ಜಿಲ್ಲೆಗಳಲ್ಲಿ ಅಸ್ತಿತ್ವದಲ್ಲೇ ಇಲ್ಲ. ಕರಾವಳಿಯ ಇಶ್ಯೂವನ್ನು ಇಟ್ಕೊಂಡು BJP ಜೊತೆ ಬೆಂಗಳೂರಲ್ಲಿ ಫೈಟ್ ಮಾಡೋದು ಏನು ಬರುತ್ತೆ ಅವ್ರಿಗೆ? ಆದರೆ ಅವ್ರು ಮಂಡ್ಯದಲ್ಲಿ ಅವರು ಅಸ್ತಿತ್ವ ಉಳಿಸ್ಕೊಳ್ಬೇಕಾಗುತ್ತೆ. ಮಂಡ್ಯದಲ್ಲಿ ಯಾವ ಇಶ್ಯೂ ಬೇಕಾಗುತ್ತೋ ಆ ಇಶ್ಯೂವನ್ನು ಇಟ್ಕೊಳ್ಳುವಾಗ ಅಲ್ಲಿ JDS ಸ್ವತಂತ್ರವಾಗಿ ಹೋರಾಟವನ್ನು ಮಾಡುತ್ತೆ, ಸ್ವತಂತ್ರವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತೆ. BJP ಬಂದರೆ ಅಫ್ಕೋರ್ಸ್ ಒಳ್ಳೇದು ಬನ್ನಿ ಅಂತಾರೆ, ಆದರೆ ಇಲ್ಲದೆ ಹೋದರೆ ಅವರೇ ಸ್ಪರ್ಧೆ ಇದನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಅಸ್ತಿತ್ವದ ಪ್ರಶ್ನೆ, ಹಾಗಾಗಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಪ್ರಶ್ನೆಯನ್ನು ಮುಂದೆ ಈ ವರ್ಷದಲ್ಲಿ 2026ರಲ್ಲಿ ಮೂರೂ ಪಕ್ಷಗಳು ಮಾಡ್ತವೆ. ಅಸ್ತಿತ್ವ ಉಳಿಸೋದಕ್ಕಾಗಿಯೇ ಚುನಾವಣೆಗಳನ್ನ ಮಾಡ್ತವೆ. ಒಂದು ರಾಜ್ಯದ ರಾಜಕಾರಣ ಅಂತೂ ಕುತೂಹಲವಾಗಿರುತ್ತೆ. ಜನ ಯಾರು ರಾಜಕೀಯ ಆಸಕ್ತರು ತುಂಬ ಗಮನಿಸ್ತಾರಲ್ಲ, ಅವರಿಗೆ ಒಂದು ರೋಚಕವಾದಂಥ ಫುಡ್ ಅಂತೂ ಸಿಕ್ಕೇ ಸಿಗುತ್ತೆ. ಗಣೇಶ್, ಈಗ ನೋಡಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ JDS ಬಹಳ ಹೀನಾಯವಾಗಿ ಸೋಲ್ತು. ಕೇವಲ 19 ಸೀಟಲ್ಲಿ ಗೆಲ್ತು, ಆಯಿತಾ. ಅದಾದಮೇಲೆ ನಡೆದ ಉಪಚುನಾವಣೆಯಲ್ಲಿ ಮತ್ತೆ ಚನ್ನಪಟ್ಟಣನ ಕಳ್ಕೊಂತು. ಈಗ JDS 2028ರ ವಿಧಾನಸಭಾ ಚುನಾವಣೆಗೆ ತಯಾರಾಗಬೇಕು ಅಂತಂದರೆ ಸಂಘಟನೆಯನ್ನು ಜಾಸ್ತಿ ಮಾಡ್ಕೊಳ್ಳೇಬೇಕು. ಹೌದು. ಸೊ ಏನು ತಂತ್ರವನ್ನು ಮಾಡಬಹುದು JDS? ಅದು ಮೊದಲನೇ ತಂತ್ರನೇ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀವಿ ಅಂತ, ಸ್ವತಂತ್ರ ಸ್ಪರ್ಧೆ. ಈ ಮೈತ್ರಿ ಅನ್ನೋದು ಬರೀ ಲೋಕಸಭೆ ಮತ್ತು ವಿಧಾನಸಭೆಗೆ ಮಾತ್ರ, ಸ್ಥಳೀಯ ಸಂಸ್ಥೆಗಳಿಗಿಲ್ಲ ಅಂತ. ಹಂಗೆ ನೋಡಿದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಲವು ಪ್ರದೇಶಗಳಲ್ಲಿ JDS ಅಸ್ತಿತ್ವನೇ ಇಲ್ಲ, ಆದರೂ ಕೂಡ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ ಅವರು ಅದನ್ನು ಅಂದರೆ ನಿಮಗೆ ಲೋಕಲ್ ಲೀಡರ್ಶಿಪ್ ಬೆಳಿಲಿಕ್ಕಾಗತ್ತೆ. ಎರಡನೇ ಹಂತದ ನಾಯಕರಿಗೆ ಕೆಲವರು ಶಾಸಕರಾಗಿದ್ದಾರೆ, ಇನ್ನು ಕೆಲವರು ಸ್ಪರ್ಧೆ ಮಾಡದೇ ಇರುವಂಥ ಸ್ಥಿತಿನಲ್ಲಿದ್ದಾರೆ, ಅವರಿಗೆ ಬೇರೆ ಕಡೆ ಹೋಗಬೇಕು. ಕೆಲವರು ಪಕ್ಷ ಬಿಟ್ಟು ಹೋಗೋ ಥರದಲ್ಲಿದ್ದಾರೆ ಕೆಲವು ಶಾಸಕರು. ಅಲ್ಲಿ ಅವರಿಗೆ ಬೇರೆ ಲೀಡರ್ಶಿಪ್ ಬೇಕಲ್ಲ, ಅಲ್ಲಿ ಪಕ್ಷದ ಕಾರ್ಯಕರ್ತರಿದ್ದಾರೆ, ಪಕ್ಷದ ಓಟ್ ಇದೆ, ಆ ಓಟನ್ನು ತಗೊಳ್ಳೋವಂಥವ್ರು ಮತ್ತು ಅದನ್ನು ಗೆಲುವಾಗಿ ಪರಿವರ್ತನೆ ಮಾಡಬೇಕಲ್ಲ, ಆ ಲೀಡರ್ಶಿಪ್ ಬೆಳೆಸಬೇಕಲ್ಲ, ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಅದಕ್ಕಾಗಿ ತುಂಬ ಗಂಭೀರವಾಗಿ ಪರಿಗಣನೆ ಮಾಡಿದ್ದಾರೆ. ಅದಕ್ಕೆ ಹೇಳಿದೆ ನಾನು, ಕುಮಾರಸ್ವಾಮಿ ಅವರಿಗೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದಿದ್ದಾರೆ, ಕೇಂದ್ರ ಮಂತ್ರಿಯಾಗಿ ಆ ಸ್ಥಿತಿ ಇರಲ್ಲ ಇನ್ನು 2026ರಲ್ಲಿ. ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಗೊಳ್ತಾರೆ. ಒಂದು ರಾಜ್ಯ ನಾಯಕತ್ವ ಒಂದು ಅವ್ರ ಪುತ್ರನಿಗೆ ಕೊಡ್ಬೋದು, ಅಥವಾ ಕೇಂದ್ರದಲ್ಲಿ ಅವರೇ ಹೆಚ್ಚು ರಾಜ್ಯ ರಾಜಕಾರಣದಲ್ಲೂ ಸಕ್ರಿಯರಾಗ್ಬೋದು. ಈ ರೀತಿಯಾಗಿ ಅಂದ್ರೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. JDS ಅಂತೂ ನಿಶ್ಚಿತವಾಗಿ ಒಂದು ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡೋ ಈಗಾಗಲೇ ಸೂಚನೆಗಳನ್ನ ಕೊಡ್ತಾ ಇದೆ. ನಿಮ್ಮ ಪ್ರಕಾರ BJPಗಿಂತ JDS ಸ್ವಲ್ಪ ಆಕ್ಟಿವ್ ಇದೆ ಅಂತ? ಆಕ್ಟಿವ್ ಆಗಿ ಸೌತ್ ಕರ್ನಾಟಕದಲ್ಲಿ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಅವ್ರಿಗೆ ಎಲ್ಲರ ಟಾರ್ಗೆಟ್ ಇರುವಂಥದ್ದು ಲೋಕಲ್ ಬಾಡಿ ಎಲೆಕ್ಷನ್. ಹಂಗಾಗಿ ಮೈ ಚಳಿ ಬಿಟ್ಟು ಹೊರಗಡೆಯನ್ನು ನುಗ್ತಾ ಇದ್ದಾರೆ ಅವರು. ಈಗ ಇನ್ನೊಂದು BJP ವಲಯದಲ್ಲಿ ಒಂದು ಮಾತು ಕೇಳಿಬರ್ತಿದೆ, ಬಸವನಗೌಡ ಪಾಟೀಲ್ ಯತ್ನಾಳವ್ರನ್ನ ಮತ್ತೆ ವಾಪಸ್ ಪಕ್ಷಕ್ಕೆ ಕರೆತರಬೇಕು ಅನ್ನುವಂಥ ಒಂದು ಪ್ರೆಷರ್ ಗ್ರೂಪ್ ಕೆಲಸ ಮಾಡ್ತಿದೆ ಅಂತ. 2026ರಲ್ಲಿ ಆ ಚಾನ್ಸಸ್ ಏನಾದ್ರು ಇದೆಯಾ? 2028ರ ಲೋಕ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಸದ್ಯಕ್ಕೆ ಆ ಥರದ್ದೇನು ಕಾಣಲ್ಲ ನನಗೆ. ಅದೇನಾದರೂ ವಿಧಾನಸಭೆ ಚುನಾವಣೆ ಹತ್ತಿರದಲ್ಲಿ ಬರುವಂಥ ಸಮಯದಲ್ಲಿ ಬಂದಿದ್ದಲ್ಲಿ ಆ ಬೆಳವಣಿಗೆಗಳಾಗುತ್ತೆ. ಆದರೆ ಈಗೇನು ಆ ಥರ ಕಾಣಲ್ಲ. ಈಗ ಆಲ್ರೆಡಿ ಅವರು ಪಕ್ಷದಿಂದ ಹೊರಗಡೆ ಹಾಕಿದ್ದಾರೆ, ಅವರು ಇದ್ದಾರೆ, ಅವ್ರ ಪಾಡಿಗೆ ಅವರು ಇರ್ತಾರೆ ಅನ್ನೋ ಥರದ್ದಾಗುತ್ತೆ. ಅವರಿಗೂ ಕೂಡ ಅನಿವಾರ್ಯ ಒಂದು ಯಾವುದಾದ್ರು ಪಕ್ಷದ ಜೊತೆ ಸಹಜವಾಗಿ ಅವರು BJP ಜೊತೆ ಇರ್ತಾರೆ, BJPನ ಗುರುತಿಸ್ಕೊಳ್ತಾರೆ. ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಅಂಥ ಬೆಳವಣಿಗೆಗಳಾಗುತ್ತೆ. ಆದರೆ ಈಗ ಲೋಕಲ್ ಬಾಡಿ ಎಲೆಕ್ಷನ್ ಟೈಮ್ಗೆ ಆ ಥರ ಏನಾಗಲ್ಲ, ಚರ್ಚೆಗಳು ನಡೀತಾನೆ ಇರುತ್ತೆ. ಒಟ್ಟು ಈಗಿರುವಂಥ ಲೀಡರ್ಶಿಪ್ಪಲ್ಲೇ ಅವರು ಚುನಾವಣೆಯನ್ನು ಎದುರಿಸ್ತಾರೆ ಅನ್ನೋದೊಂದು ಪಕ್ಕ ಇರುತ್ತೆ. ಗಣೇಶ್, ಥ್ಯಾಂಕ್ ಯು ನಟರಾಜ್ ಅವರು, ಧನ್ಯವಾದಗಳು. ಇಷ್ಟೊತ್ತು ವೀಕ್ಷಕರೇ, ನಟರಾಜ್ ಅವರು 2026ರಲ್ಲಿ ರಾಜಕೀಯವಾಗಿ ಏನೆಲ್ಲ ಬದಲಾವಣೆ ಆಗ್ಬೋದು ರಾಜ್ಯದಲ್ಲಿ ಅನ್ನುವಂಥ ಕೆಲವು ಸುಳಿವುಗಳನ್ನು ನೀಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೇನು ಅನಿಸುತ್ತೆ, ರಾಜ್ಯದಲ್ಲಿ ಏನೇನು ಆಗ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.